ಎಲ್ಲರಿಗೂ ನಮಸ್ಕಾರ. ರುಚಿಕರವಾದ ಸ್ಮೂತಾದ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಪ್ಯಾಕೆಟು MTR ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ್ದಾರ ತೊಗೊಳ್ಳಿ. ನಂತರ ಬಾದಾಮಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಯಲು ಎಣ್ಣೆ, ಏಲಕ್ಕಿ ಪೌಡ್ರು, 1 ಕಪ್ಪು ಶುಗರು. ನಂತರ ನಾನು ಅದನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಲು ಹಾಕೊಂಡು ಕಲಿಸ್ತಾ ಇದ್ದೀನಿ. ನೀವು ಬೇಕಾದರೆ ನೀರನ್ನು ಬೇಕಾದರೆ ಹಾಕೊಂಡು ಕಲಿಸ್ಕೋಬೋದು. ಹಾಲನ್ನು ಹಾಕಿದ್ರೆ ಸ್ವಲ್ಪ ಸ್ಮೂತಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಲು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಕೊಂಡು ಕಲಿಸ್ತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಂಬಿಟ್ಟು ಅದು ಹಿಟ್ಟು ಹಾಳಾಗಬಾರ್ದಲ್ವ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಈ ಥರ ಪ್ರೆಸ್ ಮಾಡಬಾರ್ದು, ಈ ಥರ ಸ್ಮೂತಾಗಿ ಕಲಿಸ್ಕೋಬೇಕು. ಈ ಹದಕ್ಕೆ ಬರೋ ಥರ ಕಲಿಸ್ಕೊಂಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಟಿದ್ರೆ ಸಾಕಿದನ್ನು. ನಂತರ ಇನ್ನೊಂದು ಬಾಣಲಿಗೆ 1 ಕಪ್ಪು ಶುಗರ್ ತೊಗೊಂಡು ಹಾಕಿದ್ದೀನಿ. ಶುಗರಿಗೆ 2.5 ಕಪ್ ನೀರು ಹಾಕ್ತಾಯಿದ್ದೀನಿ. ಸಾಕು 2.5 ಕಪ್ಪು ನೀರು. ತೀರಾ ನೀರಾದರೆ ಪಾಕ ಚೆನ್ನಾಗಿ ಬರೋದಿಲ್ಲ. ಪಾಕ ಬರಬೇಕು ಅಂತ ಏನಿಲ್ಲ, ಇದು ಒಂದು 5 ನಿಮಿಷ ಅಥವಾ 7 ನಿಮಿಷ ಕಾಯಿಸಿದ್ರೆ ಸಾಕು. ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕಾಯಿಸಿದ್ರೆ ಪಾಕ ರೆಡಿ ಆಯಿತು ಅಂತಲೇ. ನೋಡಿ, ಈ ಥರ ಬಂದುಬಿಟ್ರೆ ಸಾಕು. ನಂತರ ನಾನಿಲ್ಲಿ ಒಂದು ತಟ್ಟೆಗೆ ಎಣ್ಣೆ ಸವರ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪನೇ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಂಡು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಪಾಕಕ್ಕೆ ಆಫ್ ಮಾಡಿ ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ. ನಂತರ ಅಂಗೈಗೆ ಎಣ್ಣೆ ಹಚ್ಕೊಂಡು ಆ ಹಿಟ್ಟನ್ನು ತಗೊಂಡು ಈ ಥರ ರೋಲ್ ಮಾಡ್ತಾ ಇದ್ದೀನಿ. ರೋಲ್ ಮಾಡಿದ್ರೆ ಏನಂದರೆ ಚಿಕ್ಕಾಗಿ ಅದನ್ನು ಕಟ್ ಮಾಡ್ಬೋದು ಅಂತ. ಈ ಥರ ಚಿಕ್ಕಾಗಿ ಕಟ್ ಮಾಡ್ಕೋಬೋದು. ರೋಲ್ ಮಾಡ್ಕೊತ ಕಟ್ ಮಾಡಬೇಕು. ರೋಲ್ ಮಾಡ್ಕೊತ ಕಟ್ ಮಾಡಿದ್ರೆ ಅಲ್ಲಿ ಬಿಲ್ಲೆನ ರೌಂಡ್ ಮಾಡುವಾಗ ಅದು ಹೊಡೆಯೋದಿಲ್ಲ, ಹಂಗಾಗಿ. ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ, ಜಾಮೂನ್ ಕರಿಯೋದಕ್ಕೆ. ಈಗ ಅಂಗೈಗೆ ಎಣ್ಣೆ ಸವರ್ಕೊಂಡು ಸಣ್ಣದಾಗಿ ಅದನ್ನು ರೌಂಡ್ ಮಾಡ್ತಾ ಇದ್ದೀನಿ. ತೀರಾ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ರೌಂಡ್ ಮಾಡಬೇಕು. ರೌಂಡ್ ಆಗೋ ಥರ ಮಾಡಬೇಕು. ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ನಯಸ್ಸಾಗಿ ಬರಬೇಕು. ನಂತರ ಬಿಸಿ ಆದಮೇಲೆ ಒಂದೊಂದೇ ಆಗಿ ಅವನ್ನ ಬಿಡಬೇಕು. ಬಿಟ್ಬಿಟ್ಟು ಮಧ್ಯಮ ಉರಿಯಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ತೀರಾ ಜೋರಾಗಿ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗೆ ಬೇಯೋದಿಲ್ಲ, ಹಾಗಾಗಿ ಅದು ಹಾಳಾಗೋಗುತ್ತೆ. ಈ ಥರ ಮಧ್ಯಮ ಉರಿಯಲ್ಲಿ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕನೂ ಬೇಯಿಸಬೇಕು. ದಿಢೀರ್ನೆ ಗೆಸ್ಟ್ ಬಂದರೆ ಬೇಗ ಮಾಡಿಕೊಡ್ಬೋದು ಸ್ವೀಟ್ ಇದು. ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ಸ್ವೀಟು. ಈ ಸೆಲೆಬ್ರೇಷನ್ಗೆ ಮಾಡ್ಕೊಳ್ಬೋದು, ಮಕ್ಕಳ ಬರ್ತಡೇ ಮಾಡಿಕೊಡ್ಬೋದು. ಗೋಲ್ಡನ್ ಬ್ರೌನ್ ಕಲರ್ ಬರುವ ಹಾಗೆ ಬೇಯಿಸ್ಕೋಬೇಕು. ನೋಡಿ, ಎಲ್ಲೂ ಬ್ರೇಕ್ ಆಗಿಲ್ಲ, ಎಷ್ಟೊಂದು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ತಿರ್ಕೊಂತ ಬೇಯಿಸ್ಕೋಬೇಕು ಈ ಕಲರ್ ಬರೋ ಥರನ. ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ ಮಾತ್ರನ. ಇದನ್ನು ಈಗ ಆವಾಗಲೇ ಮಾಡಿಟ್ಟಿದ್ವಲ್ಲ ಸಕ್ಕರೆ ಪಾಕ, ಅದಕ್ಕೆ ಹಾಕ್ಬಿಟ್ರೆ ಜಾಮೂನ್ ಈಗ ರೆಡಿ ಆಗುತ್ತೆ. ನೋಡಿ, ಈಗ ತೆಗೆದು ನಾನು ಆ ಬೌಲಲ್ಲಿ ಇಟ್ಟಿದ್ನಲ್ಲ ಸಕ್ಕರೆ ಪಾಕ, ಅದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಬಿಸಿಯಾಗಿದ್ದಾಗಲೇ ಹಾಕಬೇಕು. ಹಾಕಿದ್ಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿದರೆ ಸಾಕು, 5 ನಿಮಿಷದಲ್ಲಿ ರೆಡಿ ಆಗುತ್ತದೆ ಜಾಮೂನು. ನೋಡಿ ಎಷ್ಟೊಂದು ಸ್ಮೂತಾಗಿ ಕಲ್ಲರಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೋಡಿ ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂತ. ನೋಡಿದ್ರೆ ಸಾಕು ಅದೆಷ್ಟು ಸ್ಮೂತಾಗಿದೆ, ಎಷ್ಟೊಂದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಈಸಿಯಾಗಿ ಈ ರೀತಿ ಮಾಡಿದರೆ ಸಾಕು, ಬೇಗನೆ ರೆಡಿ ಆಗುತ್ತೆ ಜಾಮೂನು. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.